ಮೊದಲು ಹೌದಾ ಹೊಟ್ಟೆಗೆ ಹಾಕೊಂಡು ಹೋಗುವ ಅಂದೆ ನನ್ನ ಕೊನೆಯ ಸತಿ ನನಗೆ ಗಾಳಿ ಬಾವಿ ತೋಡ್ಲಿಕ್ಕೆ ಪುರ್ಸೊತ್ತಿಲ್ಲ ಅಲ್ಲೋ ಎಂತದೂ ಇಲ್ವ ಮತ್ತೆ ಇಲ್ಲಿ ನೀರು ಎಲ್ಲಿಂದ ಕೊಡ್ಲ ಸುಧಾರಿಸ್ಕಂತೆ ಹಂಗಾರೆ ಎಂತ ಮಾಡೋದು ರಂಗ ಸುಧಾರಿಸಿಕೊಳ್ಳುವ ಸಮಯ ಇದಲ್ಲ ಆ ಕಳ್ಳ ಸತ್ತ ನಮ್ಮಿಂದ ಮೊದಲು ಯಾರಾದ್ರೂ ಊರಿಗೆ ಹೋಗಿ ಕಳ್ಳರನ್ನು ಕೊಂದದ್ದು ನಾವೇ ಅಂದ್ರೆ ನಾವು ಮಾಡಿದ್ದೆಲ್ಲ ನೀರಿನಲ್ಲಿ ಹೋಗಿ ಮಾಡ್ದೆ ನಾವು ನೀವು ಕಾಲಿಗೆಲ್ಲ ಕೊಚ್ಚಿದೆ ಅಲ್ವಾ ಎಲ್ಲ ಹಾಳಾಗ್ತದೆ ಅಲ್ವಾ ಪೆತ್ತವರು ಯಾರು ನಿಲ್ಲದು ಪೆತ್ತವರು ಮತ್ತಾವ ಪುರವು ಕಳ್ಳರುಗಳಿಲ್ವಾ ಎಂತದಾದ್ರು ಇವ್ರು ದೊಡ್ಡವರಲ್ವಾ ದೇವರು ನೀವು ಒಳ್ಳೆಯದು ಮಾಡಲಿ ಅಂತೂ ಸೌಜನ್ಯ ಅವರು ನಿಮ್ಮನ್ನು ನಾನು ಕಾಣ್ತಾ ಇದ್ದೇನೆ ಮಾತ್ರವಲ್ಲ ನೀವು ಮಾಡಿದಂತ ಸಾಹಸದ ಕಾರ್ಯದಿಂದಾಗಿ ನೀವು ವೀರರು ಎಂಬುದರಲ್ಲಿ ಅನುಮಾನವೇ ಇಲ್ಲ. ಮಾತ್ರ ಅಲ್ಲ, ಕ್ರಾಂತಿ ತುಂಬಿದ ಈ ಪ್ರದೇಶದಲ್ಲಿ ಶಾಂತಿಯನ್ನು ನೆಲೆಗೊಳಿಸಿದ್ದೇವೆ. ಹೌದು, ಎಷ್ಟೋ ದಿನಗಳಿಂದ ಈ ಧರ್ಮಪುರದಲ್ಲಿ ದರೋಡೆಕೋರರಿಂದ ನಮ್ಮ ಪ್ರಜಾವರ್ಗದವರು ತತ್ತರಿಸಿ ಹೋಗಿದ್ರು. ಅಂತವರ ಕಷ್ಟವನ್ನೆಲ್ಲ ದೂರ ಮಾಡಿದ್ದೀಯ. ಮೊನ್ನೆ ತಾನೇ ನಮ್ಮ ಕರ್ಮವೀರ ಸತ್ತ ಅನ್ನುವಂತ ಸುದ್ದಿಯನ್ನು ನಾವು ಕೇಳಿದಾಗ ನಮಗೂ ನಿಮ್ಮ ಕರ್ಮವೀರ ಸತ್ತ ಸುದ್ದಿಯ ತರಂಗ ನಮಗೆ ಪ್ರಜಾವಾಣಿ ಮುಖೇನ ಬಂದಿದೆ. ಸರಿ, ಪ್ರಜೆಗಳ ಮುಖೇನವಾಗಿ ನಿಮ್ಗೆ ಅರ್ಥವಾಗಿ ಬಂದಿದೆ. ಸರಿಯಪ್ಪ, ಈ ಸುದ್ದಿಯನ್ನು ಕೇಳಿದಂತ ನೀವು ಬಂದು ನಮ್ಮ ಕಷ್ಟವನ್ನು ದೂರ ಮಾಡಿದ್ದೀರಾ. ಯಾರು ನೀನು? ನಿನ್ನ ಹೆಸರೇನು? ನಿನ್ನ ಹೆತ್ತವರು ಯಾರು? ದೊರೆಯಲಾಲಿಸು ಎಲ್ಲ ಕದನ ದೊರೆಯಲಾಲಿಸು ಎನ್ನ ಕದನ ಅರಿಯೇ ಮಾಧೋ ಪಿತರನು ನಾ ಅರಿಯೇ ಮಾಧೋ ಪಿತರನು ದರೆಯೊಳಗೆ ಅನಾಥನಂತೆಯೇ ಗೆಳೆಯನೀತನೆ ಗೆಳೆಯ ಈತನೆ ಮಂಗನು ಗೆಳೆಯ ಈತನೆ ರಂಗನೋ ರಂಗನೋ ಮಂಗನು ರಂಗನೋ. ನಾವು ಮೆರೆಸಿದ ಸಾಹಸ ನಿಮಗೆ ಸಂತೋಷವಾಗಿದೆ ಎನ್ನುವುದು ಮಧುರ ಮಾತುಗಳಿಂದ ನಮ್ಮನ್ನು ಕೇಳಿದಾಗಲೇ ನಮಗೆ ಅರ್ಥವಾಯಿತು. ಆ ಕಡೆ ಬಾಳೆ ಹಾಕಿದ್ದಾರ ಹಾಕ್ತಾರೆ, ಕೂತ್ಕೋ. ಪರಿಚಯ ಮೊದಲು ಹೇಳ್ಕೊಳ್ಳೋಣ. ಅಲ್ಲ ಬಾಲ ಊಟ ಆಗ್ಬಿಟ್ರೆ ಆಮೇಲೆ ಸ್ವಾಮಿ, ನನ್ನ ಪರಿಚಯವನ್ನು ನೀವು ಕೇಳಿದಾಗ ಹೌದು ಮಗು, ಬಹಳ ದುಃಖ ಆಯ್ತು ಸ್ವಾಮಿ. ಅಲ್ಲ ನಮಗೆ ಅಂತ ಮತ್ತೆ ಬಾಳೆ ಹಾಕ್ಬೇಕಲ್ಲ. ನಮ್ಮಲ್ಲಿ ಊಟ ಸಮಯಕ್ಕೆ ಮಾತ್ರ ನಾವು ಊಟ ಹಾಕೋದು ಸ್ವಾಮಿ. ನಾನೊಬ್ಬ ಅನಾಥ, ತಂದೆ ಯಾರೋ ತಾಯಿ ಯಾರೋ ಗೊತ್ತಿಲ್ಲ.
ಅವನು ನಾಥ, ನಾನು ನಾಥ. ಅದನ್ನ ನೋಡಿದ್ರೆ ಮತ್ತೆ ಹೇಳುದು ಬೇಡ, ನಮ್ಮ ಮೂಗಿದ್ದ ಕಾರಣ ಗೊತ್ತಾಗ್ತದೆ ಅದು. ಹಾಗಲ್ಲ, ಅದೇನ ಅನಾಥ, ಹೌದು, ಯಾರೂ ಇಲ್ಲದೆ ಹೋದವರು. ಹೌದು. ಹಾಗಂತ ಒಂದು ವಿಶ್ವಾಸ, ನಾವೀ ಪ್ರಪಂಚದಲ್ಲಿ ಇದ್ದೇವೆ ಎನ್ನುವುದರ ಆಧಾರದ ಮೇಲೆ ನಮಗೆ ಹಿಂದೊಂದು ಅಪ್ಪ ಅಮ್ಮ ಇದ್ರು ಅನ್ನೋಷ್ಟು ಗೊತ್ತುಂಟು. ಅಷ್ಟು ವಿಶ್ವಾಸ ನಮಗೆ. ಈಗ ನಾವಿದ್ದರಿಂದ ಹಿಂದೆ ಅಪ್ಪ ಅಮ್ಮ ಇದ್ರು, ಇಲ್ಲಿ ನಮ್ಮ ಹುಟ್ಟಿಗೆ ಸಾಧ್ಯವಿಲ್ಲ, ಅಷ್ಟು ನಂಗೆ ಗೊತ್ತುಂಟು. ಅಂತೂ ಅವ್ರ ಮುಖ ನೋಡ್ಲಿಲ್ಲ. ಬೇಡ ಬಿಡು. ಬದುಕುವುದಕ್ಕೆ ಬೇಕಾದ ವಿದ್ಯೆಯನ್ನು ಅಭ್ಯಾಸ ಮಾಡಿದವನು ನಾನು. ಅದು ನಿಮ್ಮ ಕೃತಿಯಿಂದಾಗಿ ಗೊತ್ತಾಗ್ತದೆ. ಅಲ್ಲ, ನಾವನಾಥ ಅಂತ ನಮಗೆ ಬೇಸರ ಇಲ್ಲ ಸ್ವಾಮಿ. ನಮ್ಮನ್ನ ಸೃಷ್ಟಿ ಮಾಡಿದ ದೇವರು ಅನಾಥ. ಎಂತ ಮಾತಾಡ್ತೀಯ ನೀನು? ಅವನು ಅನಾಥ. ಅದೊಂದು ಹೌದು. ನಾಥರಿಲ್ಲದೆ ಹೋದವನು ಅನಾಥ. ಆ ದೇವರಿಗೆ ಮತ್ತೊಬ್ಬ ನಾಥ ಇದ್ದಾನ? ಆ ಲೆಕ್ಕದಲ್ಲಿ ನಾವು ಅನಾಥ. ನಮ್ಗೆ ಗತಿ ಇಲ್ಲೇ ಅನಾಥ. ನನ್ನ ಹೆಸರು ಚೆನ್ನಿಗ. ಹೆಸರು ಚಲುವನಾದ ಚೆನ್ನಿಗ. ಚಲುವನಾದ ಚೆನ್ನಿಗ. ನಾನು ಚೆನ್ನ ಇದ್ದೇನೆ ಎನ್ನುವ ಕಾರಣದಿಂದ ಚಲುವ. ಚೆನ್ನಿಗ ಎನ್ನುವುದು ಸಾಕಾಗಲಾರದು, ಹಿಂದೆ ಚೆಲುವನಾದ ಚೆನ್ನಿಗ ಅಷ್ಟು ಚಂದಿದ್ದ ಅಂತ. ಸರಿ, ನೀ ಸುಮ್ಮನೆ ನನ್ನ ವಿಷಯ ಹೇಳ್ಕೊಳ್ಲಿಕ್ಕಾದ್ರೂ ನಂಗೆ ಸ್ವಾತಂತ್ರ್ಯತೆ ಕೊಡು. ಏನಕ್ಕೇನೋ ಹೇಳ್ತೀಯೋ ಎನ್ನುವ ಭಯ. ದೇಶಕ್ಕೆ ಸ್ವಾತಂತ್ರ್ಯತೆ ಇದ್ದು ನನಗಿಲ್ಲದೆ ಹೋಯ್ತಲ್ಲೋ. ಗಳಿಸ್ಕೊ. ತಾವು ಮಂತ್ರಿಗಳೇ. ಏನಪ್ಪ? ನಾನು ಮನುಷ್ಯನೇ ಅಲ್ಲ, ಬ್ಯಾಡ್ ಅಲ್ಲ, ಅವರಿಗೂ ಗೊತ್ತಾಯ್ತು. ಅಲ್ಲ, ಕೇಳಿದ್ದ. ನನ್ನ ಹೆಸರು ರಂಗರಾಯರು ಅಂತ. ಕಾವೇರಿ ಅಲ್ಲ, ಇದು ಕಾವೇರಿ ರಂಗರಾಯ ಅಲ್ಲ, ಮತ್ತೆ ಕಾವು ಏರಿದ ರಂಗರಾಯ. ಹೊಟ್ಟೆ ಒಳಗೆ ಬೆಂಕಿ ಬೀಳ್ತಾ ಉಂಟು, ಊಟ ಮಾಡದೆ 3 ದಿವಸ ಆಯ್ತು. ನಮ್ಮ ಪರಿಸ್ಥಿತಿ ಗಂಭೀರ. ಹೌದಾ? ಹಾಗಾದ್ರೆ ಹೆಸರು ರಂಗ ಅಂತ ಆಯ್ತು, ಚೆನ್ನಿಗ. ಆದ್ರೆ ನೀವು ಮಾಡಿದಂತ ಕೃತಿಯನ್ನು ನಾವು ಕೇಳಿದ್ದೇವೆ ಬಿಟ್ರೆ ಕಣ್ಣಾರೆ ಕಾಣಲಿಲ್ಲ. ಯಾಕದನ್ನು ಮಾಡಿದ್ದೇವೆ? ಡಂಗುರದ ವಾರ್ತೆಯನ್ನು ಕೇಳಿ ತಸ್ಕರರನ್ನು ಕೊಂದದ್ದು. ಸರಿ, ಉದ್ಯೋಗ ಇಲ್ಲದ ನಾನು ಉದ್ಯೋಗ ಪಡೆಯುವುದಕ್ಕಾಗಿ ಕಳ್ಳರನ್ನು ಕೊಂದೆ. ಮಾಡಿದ ಉದ್ಯೋಗಕ್ಕಾಗಿ ನಾವು ಪ್ರತಿಯಾಗಿ ನಾವು ಅಂದುಕೊಂಡಾಗ ಸೇನಾಪತಿ ಹುದ್ದೆಯನ್ನು ಕೊಡಬೇಕಾದದ್ದು. ಆದ್ರೆ ಈಗ ನಾವು ಕೊಡ್ಲಿಕ್ಕಿಲ್ಲ. ಅಂದ್ರೆ ಈಗ ಸ್ವಲ್ಪ ನಾವು ಚರ್ಚೆ ಒಳಪಡಿಸ್ತೇನೆ ನಿಮ್ಮನ್ನು. ನಾನೀಗ ಕೆಲವು ಪ್ರಶ್ನೆ ಉತ್ತರಗಳಾಗಬೇಕಿಲ್ಲಿ. ಯಾಕೆಂದ್ರೆ ಹಲವಾರು ದಿನಗಳ ಜೊತೆಲಿ ಹೋರಾಟ ಮಾಡಿದಂತಹ ದರೋಡೆಕೋರನನ್ನು ನೀವು ಕೊಂದಿರಬಹುದು. ಅದು ಹೇಗಾಯ್ತು ಗೊತ್ತೇ? ಬೀಳುವ ಮರಕ್ಕೆ ಕೊಡಲಿ ಏಟು ಹಾಕಿದ ಹಾಗಾಯ್ತು. ಅದನ್ನು ವಿಶೇಷ ಅಂತ ಅಲ್ಲ, ಆದ್ರೆ ಸೇನಾಪತಿ ಆಗಲಿಕ್ಕಿರುವಂತ ನಾವು ಬಲ ಪರೀಕ್ಷೆ ಆಗಬೇಕೀಗ. ಇಲ್ವಾ? ಅವ್ರು ನೋಡ್ರೆ ಗೊತ್ತಾಗ್ತದೆ. ಬಹಳ ಬುದ್ಧಿವಂತರು ಅಂದ್ರೆ ಅಷ್ಟೇ ಅಲ್ಲ, ಕಾಸು ಗಳ್ಳರವ್ರು. ಹೇಗೆ ಹೇಳ್ತಿ? ಇಲ್ಲದವ್ರು ನಮ್ಗೆ ಗೊತ್ತಾಗುದಿಲ್ವಾ? ಹೇಗೆ? ಅವ್ರ ಗಡ್ಡೆ ನೋಡ್ರೆ ಗೊತ್ತಾಗ್ತದೆ. ಹಾಗಿದ್ರೆ ಖರ್ಚಾಗ್ತದೆ ಅಂತ ಗಡ್ಡವನ್ನು ಅಷ್ಟು ಬಿಟ್ಟಿದ್ದಾರೆ. ತಲೆ ಅದು ವೃದ್ಧಾಪ್ಯದ ಪ್ರೌಢತೆಯ ಸಂಕೇತ. ಪ್ರೌಢ ಇಲ್ಲ, ಸಾಂಕೇತವೂ ಇಲ್ಲ, ಕುರುನು ಇಲ್ಲ. ಅವ್ರು ಮಾತು ಕೇಳಿದ್ದೀರಿ? ಏನು? ನಮ್ಮ ಬಲ ಪರೀಕ್ಷೆ ಮಾಡ್ತಾರೆ. ನೀನೇ ವಿಚಾರ ಮಾಡು. ಹೇಳು. ಹಲವರನ್ನು ಕೊಂದಂತ, ಹಲವರಲ್ಲಿ ಹೋರಾಟ ಮಾಡಿದ ಕಳ್ಳನನ್ನು ನೀವು ಕೊಂದದ್ದು ಅಂತ ಹೇಳಿ ಬೀಳುವ ಮರಕ್ಕೆ ಕೊಡ್ಲಿ ಬೆಟ್ಟು ಹಾಕಿದಾಗೆ. ಅದೇ ಹೌದಾದ್ರೂ ಕೊಡ್ಲಿ ಹಿಡ್ಕೊಂಡು ಇವ್ರೇ ಹೋಗೋದಿತ್ತಲ್ಲ, ದೊಡ್ಡ ಸಂಗತಿ ಏನಲ್ಲ. ಬೀಳು ಮರ ಕೊಡ್ಲಿ ಆಟ ಮುದುಕರು ಹೋಗಿ ಒಂದು ಹಾಕಿದ್ರೆ ಸಾಕಿತ್ತು. ಹಾಗಿದ್ರೆ ಇವ್ರು ಬೇದೋಪಾಯ ಬುದ್ಧಿವಂತಿಕೆ ಮಾಡ್ತಾರೆ. ನಮ್ಮ ಮಂಗನ ಮಾಡ್ಲಿಕ್ಕೆ ಸಲುವಾಗಿ ಎಷ್ಟು ಮಾಡ್ತಾ ಇದ್ದಾರೆ. ಮತ್ ನಿನ್ನ ಬಲ ಪರೀಕ್ಷೆ ಮಾಡ್ತಾರಂತೆ. ಅವ್ರಿಗೆ ಸರಿ ಬುದ್ಧಿ ಕಲಿಸ್ಬೇಕು. ನಮ್ಮ ಬಲದ ನಿರ್ಣಯ ಆಗ್ಬೇಕು ಅವರಿಗೆ. ಅವ್ರು ಹತ್ರ ಬಂದ್ರು ಅಂದಾಕ್ಷಣ ಮೋಸ್ಟಿ ಗಟ್ಟು ಮುಸುಡಿ ಒಂದು. ಯಾಕೆ? ನಿನ್ನ ಒಂದೇ ಪೆಟ್ಟಿಗೆ ಅವ್ರ ಮನೆ ಅವ್ರ ಮುಖಾಂತರ ಬಟ್ಲಕಲ್ಲಾದಾಗ ಆಗ್ಬೇಕು. ಯಾಕೋ ಅದು? ಇನ್ನು ಬಲ ಪರೀಕ್ಷೆ ಮಾಡುದಲ್ವಾ? ನೀನು ಹೊಡೆಯುವ ಪೆಟ್ಟಿನ ಮೇಲೆ ನಿಂಗೆ ಇಷ್ಟು ಬಲ ಉಂಟು ಅಂತ ಲೆಕ್ಕ ಹಾಕ್ತಾರೆ. ಒಂದೇ ಪೆಟ್ಟಿಗೆ ಅಂದ್ರೆ ಏನು? ಕುಂಬಳಕಾಯಿ ಜಜ್ಜಿದಾಗ ವೃದ್ಧರಾದ ಅವರು ಅವರಿಗೆ ಹೊಡೆಯುವುದು ತಪ್ಪು. ನಮ್ಮ ದೈಹಿಕ ಬಲದ ಪರೀಕ್ಷೆ ಮಾಡುವುದು ಅಲ್ಲ. ಮತ್ತೆ ನಾನು ದಳಪತಿ ಆಗಲಿಕ್ಕಿರುವ ನನ್ನ ಬುದ್ಧಿಯ ಬಲದ ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಏನ್ ಮಾಡ್ತಾರೆ? ಪ್ರಶ್ನೆ ಕೇಳ್ತಾರ ಅಂತ ನಿನ್ನ ಹತ್ರ. ಹೌದು. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡು. ಗೊತ್ತಾಗದೆ ಹೋದ್ರೆ ನನ್ನ ಹತ್ರ ಕೇಳು. ನಾಯಿ ಮುಗದೆ ಹೋಯ್ತು. ನೋಡೋಣ ಅದೃಷ್ಟ ಏನು. ಚೆನ್ನಿಗ ಸ್ವಾಮಿ, ಹಾಗಾದ್ರೆ ನಾನು ಕೇಳಲಿಕ್ಕಿರುವಂತಹ ಪ್ರಶ್ನೆ ಬೇರೆ ಯಾವುದೂ ಅಲ್ಲ, ಸೇನಾಪತಿಯ ಹುದ್ದೆಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ನಾನು ಕೇಳಲಿಕ್ಕಿದ್ದೇನೆ. ಯಥಾಮತಿಯಾಗಿ ಉತ್ತರಿಸುತ್ತೇನೆ. ಹೌದಾ? ಚತುರಂಗ ಸೇನೆ ಎಂದರೇನು? 4 ವಿಭಾಗದ ಸೇನೆ. ಯಾವುದು ವಿವರಣೆ ಬೇಕು? ಚತುರಂಗ, ಹಸ್ತಿ, ಹಯ, ರಥ, ಪದಾತಿ. ಇದನ್ನು ಚತುರಂಗ ಸೇನೆ ಅಂತ ಹೇಳು. ಸರಿ, ನಾ ಹೇಳಿದ್ದಲ್ಲ. ನೀನೆಂತ ಹೇಳಿದ್ದೆ? ಮಹಾಯುದ್ಧದ ನಿರ್ಣಯಗಳೇನು? ಮಹಾಯುದ್ಧ ಮಾಡಬಾರ್ದು, ಮಹಾಯುದ್ಧ ಹಾಳು. ಪ್ರತ್ಯಸ್ತ್ರಗಳಿಲ್ಲದಂತಹ ಮಾರಕಾಸ್ತ್ರವನ್ನು ವಿರೋಧಿಯು ಪ್ರಯೋಗಿಸಕೂಡದು. ಮಹಾ ಆಯುಧಗಳು ಅಂತ ಹೇಳಿದ್ರೆ ಅದು ಚೆನ್ನಾಗಿ ಇಟ್ಟುಕೊಂಡ್ರೆ ದೇಶದ ಸಂಪತ್ತು. ಸಂದರ್ಭ ಅಲ್ಲದೆ ಹೋದಲ್ಲಿ ಅದನ್ನು ಪ್ರಯೋಗಿಸಿದ್ರೆ ದೇಶಕ್ಕೆ ಆಪತ್ತು. ಸರಿ, ನಮ್ಮ ನಾಡಿನ ಪಕ್ಕದ ನಾಡಿನವರೆಲ್ಲ ಅದೇ ಇಟ್ಕೊಂಡಿದ್ರಂತೆ. ನೀನು ಇನ್ನೊಂದು ಕಡೆ ಏನಾಗ್ತದೆ ಅದನ್ನೇ ಸಂಗ್ರಹ ಮಾಡಿದ ಹೆಚ್ಚು ಬಿಟ್ಟರೆ ಭವಿಷ್ಯ. ನಮ್ಮಲ್ಲಿ ಏನಾಗ್ತದೆ ಅದನ್ನು ಸಂಗ್ರಹ ಮಾಡೋದಿಲ್ಲ. ನಮ್ಮವರೆಲ್ಲ ನಮ್ಮವರೇ ಅಲ್ವಾ? ಬಿಡು. ಇನ್ನು ಆಯುಧಗಳಲ್ಲಿ ಎಷ್ಟು ವಿಧ?
4 ವಿಧ. ಅದು ಯಾವುದು? ಮುಕ್ತ, ಅಮುಕ್ತ, ಮುಕ್ತಾಮುಕ್ತ, ಮಂತ್ರ ಮುಕ್ತ. ಹೌದಾ? ಮುಕ್ತ ಅಂದ್ರೆ ಬಿಟ್ಟು ಹೊಡೆಯುವ ಆಯುಧ, ಅಮುಕ್ತ ಅಂದ್ರೆ ಹಿಡಿದು ಹೊಡೆಯುವ ಆಯುಧ, ಮುಕ್ತ ಅಮುಕ್ತ ಅಂದ್ರೆ ಎರಡಕ್ಕೂ ಆಗುವ ಆಯುಧ. ಹಾಗೆ ಮಂತ್ರ ಮುಕ್ತ ಅಂತ ಹೇಳಿದ್ರೆ ಅದು ಮಂತ್ರದಿಂದ ಆಹ್ವಾನಿಸಲ್ಪಟ್ಟ ಆಯುಧ. ಇದು ಸರಿ. ಇದು ಅಲ್ಲದಂತ ಇನ್ನೊಂದು ಪ್ರಶ್ನೆ ಉಂಟು. ಸೇನಾಪತಿಗೆ ಅಗತ್ಯವಾಗಿ ಬೇಕಾಗಿರುವಂತಹದ್ದು ಅಕ್ಷೋಹಿಣಿ. ಈ ಸೇನೆಯ ಸಂಖ್ಯೆ ಸಮೇತವಾಗಿ ಹೇಳಬೇಕು. ನಿಶ್ಚಿತ ಪ್ರಮಾಣದ ಸೇನೆಗೆ ಅಕ್ಷೋಹಿಣಿ ಅಂತ ಹೆಸರು. ಅದು ಯಾವ್ದು ಎಷ್ಟೆಷ್ಟು ಅಂತ ನಿರ್ಣಯವೂ ಉಂಟು. ಹೌದಾ? 21,870 ರಥಗಳು, ಮತ್ತಷ್ಟೇ ಆನೆಗಳು, 65,610 ಕುದುರೆಗಳು ಅಷ್ಟೇ. ಆಮೇಲೆ ಅದಾಯ್ತು. ಇನ್ನು 1,09,350 ಕಾಲಾಳುಗಳು ಇದ್ದರೆ ಅದನ್ನು ಒಂದು ಅಕ್ಷೋಹಿಣಿ ಅಂತ ಹೇಳ್ತಾರೆ. ಸರಿ, ಒಪ್ಪಿದ್ದೇನೆ. ತಡೆ, ಇನ್ನು ನಿನ್ನಲ್ಲಿ ಒಂದೆರಡು ಪ್ರಶ್ನೆ ಕೇಳಲಿ. ನನ್ನೆಲ್ಲ ಸುಮ್ನೆ ಯಾಕೆ ನನ್ನ ಹತ್ರ ಕೇಳ್ತೀರಿ ನೀವು? ಹೌದಾ? ಈಗ ಅವ್ರು ಕೊಡ್ಬೇಕಾದ್ದೊಂದು ಕೊಡಿ. ಅಲ್ಲ, ಅವರೇ ಉದ್ಯೋಗ ಕೊಡೋಣ. ಪ್ರಶ್ನೆ ನಿನ್ನಲ್ಲಿ ಕೇಳಿದ್ರೆ ಉತ್ತರ ಸಿಕ್ಕಿತೆ ನೋಡೋಣ ಅಂತ ಅಷ್ಟೇ. ನೀವು ಪ್ರಶ್ನೆ ಹೌದು ಬೇಡ ಮತ್ತೆ ಕೇಳಿ, ಮತ್ತೆ ನಾವೇ ಸೋಲ್ಬೇಕಲ್ಲಿ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಅರ್ಹತೆಯೂ ಉಂಟು. ಆದ್ರಿಂದ ಇದು ಸೇನಾಪತಿ ಹಿಡಿಯಬೇಕಾದಂತ ಆಯುಧವನ್ನು ನಿನ್ನ ಕರಕ್ಕೆ ಸಾಂಕೇತಿಕವಾಗಿ ಕೊಡ್ತಾ ಇದ್ದೇನೆ. ನೂತನ ಸೇನಾಪತಿ ಚೆನ್ನಿಗರಾಯರಿಗೆ ಪ್ರಮಾಣ ವಚನ ಮಾಡ. ಅಲಂಕಾರಕ್ಕಾಗಿ ಹಿಡಿದ ಆಯುಧ ಅಲ್ಲ ಇದು. ಆಗಬಾರದು ಮಗು. ಇದರಲ್ಲಿ ದೇಹದ ರಕ್ಷಣೆಗಿಂತಲೂ ಮುಖ್ಯವಾಗಿ ದೇಶದ ರಕ್ಷಣೆ ಆಗಬೇಕು. ಈ ದೊರೆಯಲ್ಲಿರುವ ಮಾನಿನಿಯರ ಮಾನ ಪ್ರಾಣದ ಸಂರಕ್ಷಣೆಗೆ ಕೊಡುವೆ ಶಿರವ. ಶಿರ ಇದ್ರೆ ನನಗೆ ಕೊಡೋ. ನಂಗೆ ಸಿಹಿ ತಿಂಡಿ ಅಲ್ಲೇನಾ? ತೂನಿಂದ ತಲೆ ಶಿರ ಅಂತ ಹೇಳಿದ್ರೆ ತಲೆ ಕೊಡ್ಬೇಕಾ? ನಂಗೆ ಬೇಡ ಸ್ವಾಮಿ. ಇದು ನೀನು ಸೇನಾಪತಿಯಾಗಿ ಪ್ರತಿಜ್ಞೆ ಮಾಡಿದ ಪ್ರತಿಜ್ಞಾ ವಾಕ್ಯ. ಮಂತ್ರಿಗಳೇ, ನಾನು ಕಳ್ಳರನ್ನು ಕೊಲ್ಲಿಲ್ವೇ? ನಾ ಕಚ್ಚೆ ಕೊಂದಿದ್ದೆ. ಹೌದಾ? ನನಗೂ ಏನಾದ್ರೂ ಕೊಡುದು ಬೇಡವಾ? ಹಾಗಾದ್ರೆ ನೀನು ಒಳಗೆ ಬಂದದ್ದೇ ತಪ್ಪಾಯ್ತು. ಇಲ್ಲ ಅಲ್ಲಲ್ಲ, ನಮ್ಮಲ್ಲಿ ಕಚ್ಚಿ ಕೊಲ್ಲುವ ಸ್ವಭಾವದ ಏನಿದ್ರು ಅಂಗಳದ ಆಚೆಗೆ ಇರ್ತದೆ ಅದು. ನಿಮಗೆ ತಾಪತ್ರ ಇಲ್ಲ, ಹೆದರಬೇಡಿ. ನಿಮ್ಗೆ ನಾ ಇನ್ನು ಕಚ್ಚುರು ಏನು ಪರಿಣಾಮ ಆಗುವ ಪ್ರಶ್ನೆ ಇಲ್ಲ. ಆದ್ರೆ ಒಂದಂತೂ ಸತ್ಯ ಹೌದು, ನನಗೆ ನೀವು ಈಗ ತುಳಿದಂತ ಬಾಳೆ ಎಲೆಯಲ್ಲಿ ಅನ್ನ ಹಾಕ್ತೀರಿ ಅಂತ ಅದ್ರ ಒಡೆ ಪಂಚಕೆಜ್ಜೆ ಏನೇ ಇದ್ರು ಹಾಕಿ ಮೋದಕ ಜಿಲ್ಬಿ ತುಳಿದಂತ ಬಾಳೆ ಎಲೆಯಲ್ಲಿ ಎಷ್ಟೇ ಹಾಕಿದ್ರು ನಾವು ಎಲೆ ತುಳಿದು ಹಾಕುವರಲ್ಲ ಯಾರಿಗೂ ಊಟಕ್ಕೆ ಹಾಕುವಾಗ ಎಲೆ ತೊಳೆದೇ ಹಾಕೋದು. ಅದೇ ನಾನು ಅಷ್ಟು ಮಾಡ್ತೇನೆ ಇಷ್ಟು ಮಾಡಿಲ್ಲ ಅಂತ ರಂಗ ಇರಲ್ಲ. ಹೌದಾ? ಅಲ್ಲ, ನಿನಗೆ ಈಗ ಉದ್ಯೋಗ ಏನ್ ಕೊಡ್ತೀನಿ? ನಾನು ಏನ್ ಕೊಡ್ತೇನೆ ಅಂತ ಹೇಳೋದಕ್ಕೆ ನೀನ್ ಏನ್ ಮಾಡ್ತೀಯ ಅದನ್ನ ಹೇಳಿದ್ರೆ ಬಹಳ ಒಳ್ಳೆಯದು. ಅದನ್ನ ಕೊಡ್ತೇವೆ ನಾವು. ಅದಕ್ಕೆ ಹೇಳಾಯ್ತಲ್ಲ. ಇನ್ನು ಉಪಸೇನಾಪತಿ ಕೊಡ್ತಾರ. ಈಗ ಅಡುಗೆ ವಿಚಾರದಲ್ಲಿ ಹೇಳಿದೆಯಲ್ಲ, ಅಡುಗೆ ಮಾಡ್ಲಿಕ್ಕೆ ನಮ್ಮಲ್ಲಿ ಬಾಣಸಿಗರಿದ್ದಾರೆ. ಅದು ಬಾಳ ಅಂತೀರಿ ಬೇಡ. ಬಾಣಸಿಗರು ಅಂದ್ರೆ ಅಡುಗೆ ಭಟ್ರು. ಆದ್ರಿಂದ ಅದು ಬೇಡ. ಹೌದಾ? ಉದ್ಯೋಗ ಕೊಟ್ರಿ ಏನಂತ ಕೇಳಿ. ಈ ಉದ್ಯೋಗ ನೀನು ಪ್ರಮಾಣ ಪತ್ರ ಸ್ವೀಕಾರ ಮಾಡ್ತೀಯಾ? ಹಾಗೆ ನನಗೆ ಉಪಮಂತ್ರಿ ಪಟ್ಟ ನೀವು ಕೊಟ್ಟಿ ಅಂತ ಆದ್ರೆ, ಸೇನಾಪತಿ ಪಟ್ಟ ಕೊಟ್ರೆ ನಾನು ಮಾತ್ರ ಸುಮ್ಮನೆ ಇರ್ಲಿಕ್ಕಿಲ್ಲ. ಎಲ್ಲ ಹೆಣ್ಮಕ್ಳ ಮಾನ ಹೋಗ್ತದ. ಅಯ್ಯೋ, ಅಷ್ಟೊತ್ತಿಗೆ ನಾ ಇದ್ದೆ. ನೀನೇ ಅದನ್ನು ಮಾಡ್ತೀಯಾ? ಅಲ್ಲ, ರಕ್ಷಣೆ ನಾನಿದ್ದೇನೆ. ಎಂತ ಸಂದರ್ಭದಲ್ಲೂ ನನ್ನ ದೇಹದಲ್ಲಿ ಹರಿಯುವಂತ ಬೆವರನ್ನು ಚೆಲ್ಲಿ ನಾನು ರಕ್ತವನ್ನಾದ್ರೂ ಚೆಲ್ಲಿ. ರಕ್ತ ಚೆಲ್ಲಿದ್ರೆ ಮತ್ತೆ ತಯಾರಾಗ್ಬೇಕಿದ್ರೆ ಎಷ್ಟು ತಿನ್ಬೇಕು ಗೊತ್ತಾ? ಅದಲ್ಲ, ಆ ಬೆವರನ್ನೇ ಚೆಲ್ಲಿ ಸಂದರ್ಭ ಬಂದ್ರೆ ನಾನು ಎಂತನ್ನಾದ್ರೂ ಕೊಟ್ಟು ಅವರಿಗೆ ಪ್ರಾಣವನ್ನಾದ್ರೂ ಕೊಟ್ಟು. ಪ್ರಾಣ ಕೊಟ್ರಿ ಏನುಂಟಾ? ಏನಾದ್ರೂ ಕೊಟ್ಟು ಕಾಲು ಹಿಡಿದು ಆದ್ರೂ ಸಮಾಧಾನ ಮಾಡ್ತೇನೆ. ಇಷ್ಟನ್ನ ನಾನು ಮಾಡ್ಲಿಲ್ಲ ಅಂತ ಆದ್ರೆ ನನ್ನ ಮಾತು ಉಳಿಸ್ಕೊಳ್ಳುವಲ್ಲಿ ನಾನು ಕೊಂಕಣಿ ಬದ್ಧನಾಗ್ತೇನೆ. ಎಂತದ ಕೊಂಕಣಿ ಬದ್ಧ? ಅದಾಗಬೇಕಂದ್ರೆ ಕೊನೆ ಪಕ್ಷ 4 ಭಾಷೆ ಬರಬೇಕಲ್ಲ. ಕಸಲ್ ಗೊತ್ತಾ ಸೋಮಾಮೋ? ಅದೆಲ್ಲ ಹಿಡ್ತಾ ಉಂಟು. ನೋಡಬಿಡುವ ಬಿಡು. ಚೆನ್ನಿಗರಾಯರಿಗೆ ದೇವಾಗಲಿ, ರಂಗರಾಯರಿಗೆ ಅದೇ ಆಗಲಿ. ಪುಣ್ಯಾತ್ಮ ಮಹಾರಾಜರು ರತ್ನಶೈಲಿದ್ದಾರೆ. ನಾನಂತೂ ವಯೋವೃದ್ಧನಾಗಿದ್ದೇನೆ. ಇನ್ನು ನಮ್ಮ ಧರ್ಮಪುರದ ಸರ್ವ ಹೊಣೆಗಾರಿಕೆಯನ್ನು ನಿನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೇನೆ. ನಮ್ಮ ನಾಡಿಗೆ ಸುಖವಾಗುವ ಹಾಗೆ, ಮಂಗಲ ಆಗುವ ಹಾಗೆ ನೀನೇ ಪ್ರಯತ್ನ ಪಡ್ತಾ ಇರಬೇಕು.